ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ಬಂದುಬಿಟ್ಟು ನನ್ನ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಡೇ 15. ನಿನ್ನೆ ವಿಡಿಯೋ ಶೇರ್ ಮಾಡ್ಕೊಂಡಿರಲಿಲ್ಲ. ಸೊ ಸ್ವಲ್ಪ ಕಂಟಿನ್ಯೂಟಿ ಮಿಸ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಮತ್ತೆ ಟ್ರ್ಯಾಕಿಗೆ ಬರ್ತೀನಂತೆ. ಆ್ಯಕ್ಚುಲಿ ಆರಾಧ್ಯದು ಎಕ್ಸಾಮ್ಸ್ ನಡೀತಾ ಇತ್ತು, ಹಾಗಾಗಿ ಅದರಲ್ಲಿ ಸ್ವಲ್ಪ ಬ್ಯುಸಿ ಇದೆ. ಇನ್ನು ಮುಂದೆ ಡೇ ಟು ಡೇ ಏನು ವೀಡಿಯೋಸ್ನೆಲ್ಲ ಶೇರ್ ಮಾಡ್ತಿರ್ತೀನಲ್ಲ ಆ ಥರ ಮಾಡ್ತೀನಿ. ಆ್ಯಂಡ್ ಪ್ರೀವಿಯಸ್ ವೀಡಿಯೋಲಿ ನಾನು ಏನು ಮಾಡಿದೆ ಅಂದರೆ ಲೈಕ್ ವಾಯ್ಸ್ ಓವರ್ ಏನೂ ಕೊಡ್ದೇನೆ, ಅಂದರೆ ನಾನು ಏನೂ ಮಾತಾಡಿರಲಿಲ್ಲ. ಫುಲ್ ವೀಡಿಯೋ ಜಸ್ಟ್ ಮ್ಯೂಸಿಕ್ ಅಷ್ಟೇ ಆ್ಯಡ್ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಬಟ್ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ದೀರಾ, ನಿಮ್ಮ ವಾಯ್ಸ್ ಇಲ್ಲದೇ ವೀಡಿಯೋಸ್ ನೋಡೋದಕ್ಕೆ ಇಷ್ಟ ಆಗೋದಿಲ್ಲ, ವಾಯ್ಸ್ ಇದ್ರೇ ಚೆನ್ನಾಗಿ, ಆ್ಯಂಡ್ ಇನ್ನೊಂದು ಸಲ ಈ ಥರ ಮಾಡಬೇಡಿ, ವಾಯ್ಸ್ ಲೈಕ್ ನಿಮ್ಮ ವಾಯ್ಸ್ ಇರಬೇಕು ವೀಡಿಯೋಸಲ್ಲಿ ಅಂತ. ಸೊ ಆ್ಯಕ್ಚುಲಿ ಇವತ್ತು ನನಗೆ ವಾಯ್ಸ್ ಓವರ್ ಕೊಡೋದಕ್ಕಾಗಿರಲಿಲ್ಲ. ಸೊ ಮತ್ತೆ ಅವತ್ತೂ ಅಪ್ಲೋಡ್ ಮಾಡೋದು ಮಿಸ್ ಆಗುತ್ತೆ ಅಂದ್ಬಿಟ್ಟು ನಾನು ಹಾಗೆ ಮ್ಯೂಸಿಕ್ ಆ್ಯಡ್ ಮಾಡಿ ನಿಮಗೆ ಶೇರ್ ಮಾಡಿಕೊಂಡೆ. ಬಟ್ ಇಷ್ಟ ಆಗಲಿಲ್ಲ ತುಂಬ ಜನಕ್ಕೆ. ಸೊ ಖಂಡಿತ ಇನ್ಮೇಲೆ ಆ ಥರ ಅಂದರೆ ನನ್ನ ವಾಯ್ಸ್ ಇಲ್ಲದೇ ವೀಡಿಯೋಸ್ ನಿಮಗೆ ಶೇರ್ ಮಾಡೋದಿಲ್ಲ, ಆಯಿತಾ? ಸೊ ಇವತ್ತು ಬಂದುಬಿಟ್ಟು ಏನೇನು ತೊಗೊಂಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ, ಬನ್ನಿ. ನನ್ನ ವೆಯ್ಟ್ ಲಾಸ್ ಜರ್ನಿ ಅಷ್ಟೊಂದೇನು ಚೆನ್ನಾಗಿ ನಡೀತಾ ಇಲ್ಲ, ಬಟ್ ಓಕೆ ನಡೀತಾ ಇದೆ. ಅದು ಏನಕ್ಕೆ ಏನಾಗ್ತಾಯಿದೆ, ಸೊ ಪ್ರತಿಯೊಂದನ್ನು ಶೇರ್ ಮಾಡ್ಕೊತೀನಿ, ನಿಮ್ಮ ಜೊತೆ ಮಾತಾಡ್ತೀನಿ ಆದಷ್ಟು ಬೇಗ. ಆ್ಯಂಡ್ ಅಂದರೆ ಫೇಸ್ ಟು ಫೇಸ್. ಸೊ ಈಗಂತೂ ಏನಕ್ಕೋ ಗೊತ್ತಿಲ್ಲ, ಬೆಳಗ್ಗೆ ಆಗ್ತಾನೇ ಇಲ್ಲ ನಿಮ್ಮ ಜೊತೆ ಡೈರೆಕ್ಟಾಗಿ ಮಾತಾಡಬೇಕು, ಆ್ಯಂಡ್ ಲೈಕ್ ಏನೇನೆಲ್ಲ ಆಗ್ತಾಯಿದೆ ಹೇಳಬೇಕು ಅಂತ ಅಂದ್ಕೊಳ್ತೀನಿ. ಲಿಟ್ರಲಿ ಆಗ್ತಾಯಿಲ್ಲ. ಸೊ ಸದ್ಯಕ್ಕಂತೂ ಇಷ್ಟ ಹೇಳ್ತಾ ಇದ್ದೀನಿ. ಪರ್ಫೆಕ್ಟಾಗಂತೂ ನಡೀತಾ ಇಲ್ಲ, ನಾನು ಎಲ್ಲ ಚಾಲೆಂಜಸ್ಸು ತೊಗೊಳ್ತೀನಲ್ಲ ಆ ಥರ ಅಂತೂ ಇಲ್ಲ. ಬಟ್ ನಮ್ಮದು ಏನು ವೆಯ್ಟ್ ಲಾಸ್ ಜರ್ನಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಮತ್ತು ಬೇಡ ಬಿಡೋದು ಅಂತ. ಆ ರೀಸನಿಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಷ್ಟೇ. ಆ್ಯಂಡ್ ಇವತ್ತು ಮಾರ್ನಿಂಗ್ ಎದ್ಮೇಲೆ ನೀರೆಲ್ಲ ಕುಡಿದೆ. ಸೊ ಅದಾದಮೇಲೆ ಇವತ್ತೊಂದು ವೆಯ್ಟ್ ಲಾಸ್ ಡ್ರಿಂಕ್ನ ತೊಗೊಂಡಿದ್ದೀನಿ. ಇದಕ್ಕೇನೆಲ್ಲ ಆ್ಯಡ್ ಮಾಡಿದ್ದೀನಿ ಅಂತ ತೋರಿಸಿದ್ದೀನಲ್ಲ. ಸ್ವಲ್ಪ ಸೋಂಪು, ನೆಕ್ಸ್ಟ್ ಬಂದುಬಿಟ್ಟು ಜೀರಿಗೆ, ಹಸಿ ಶುಂಠಿ, ದಾಲ್ಚಿನ್ನಿ ಚಕ್ಕೆ, ಇವು 4 ಹಾಕಿಬಿಟ್ಟು 1 ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಕುದಿಸ್ಬಿಟ್ಟು ಈ ಒಂದು ವೆಯ್ಟ್ ಲಾಸ್ ಡ್ರಿಂಕ್ನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಲೆಮನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ಇದಾದಮೇಲೆ ನಾನು ಬ್ರೇಕ್ಫಾಸ್ಟಿಗೆ ಇವತ್ತೇನು ತೊಗೊಂಡೆ ಅಂದರೆ ಮನೇಲೆಲ್ಲರಿಗೂ ಮ್ಯಾಂಗೋ ಶೀಕರಣೆ ಮತ್ತು ಪೂರಿ ಮಾಡಿದ್ದೆ. ಸೊ ಹಾಗಾಗಿ ನಾನು ಅದನ್ನೆಲ್ಲ ತೊಗೊಳ್ಳಿಲ್ಲ. ಸೊ ನಾನು ಒಂದು ದೊಡ್ಡ ಪೀಸಷ್ಟು ಮ್ಯಾಂಗೋ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕುದಿಸಿರೋದಲ್ಲ, ಮೊಳಕೆ ಬರ್ಸಿರೋಂಥ ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ಸಲಾಡ್ ಮಾಡ್ಕೊಳ್ಳೋದಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ. ನಂಗೆ ಅಂದ್ಕೊಂಡೆ ಇದಕ್ಕೇನಾದರೂ ಸ್ವಲ್ಪ ತರಕಾರಿನ ಹಾಕಿಬಿಟ್ಟು ಆಮೇಲೆ ಶೇಂಗಾ ಹುರ್ಕೊಂಡು ಎಲ್ಲ ಸಲಾಡ್ ಮಾಡ್ಕೊಳ್ಳೋಣ ಅಂತ. ಇಡ್ಲಿ ಬಿಡು, ಸ್ವಲ್ಪ ಬೇಗನೆ ಊಟ ಮಾಡ್ಕೊಂಡು ಬಿಡೋಣ ಮಧ್ಯಾಹ್ನ ಟೈಮಲ್ಲಿ ಅಂತ ಅಂದ್ಕೊಂಡು ಜಸ್ಟ್ ಇಷ್ಟೇ ಕಂಪ್ಲೀಟ್ ಮಾಡಿಕೊಂಡೆ. ಮನೆಯಲ್ಲಿ ಮಕ್ಕಳಿದ್ದಾರೆ ಅಂದರೆ ಅವ್ರನ್ನ ನೋಡಿಕೊಂಡು, ಸೊ ಕೆಲವೊಂದು ಸಲ, ಬಟ್ ಡೈಲಿ ಈ ಥರ ಆಗೋದಿಲ್ಲ. ಕೆಲವೊಂದು ಸಲ ಇಂಟ್ರೆಸ್ಟ್ ಇಲ್ಲದೇ ಇದ್ದಾಗ ಏನಪ್ಪ ಮಾಡ್ಕೊಳ್ಳೋದು ಇವತ್ತು ಅಂತ ಅನ್ನಿಸ್ತಾ ಇದ್ದಾಗ ಈ ಥರ ಏನಾದರೂ ಸ್ವಲ್ಪ ಕ್ವಿಕ್ಕಾಗಿ ಜಸ್ಟ್ ಫ್ರೂಟ್ಸು ಅಥವಾ ಏನಾದರೂ ಒಂದು ಮಿಲ್ಕ್ ಶೇಕು ಈ ಥರದ್ದು ನಾನು ಪ್ರೋಟೀನ್ಗೋಸ್ಕರ ಸ್ವಲ್ಪ ಕಾಳನ್ನ ಮೊಳಕೆ ಬರ್ಸಿರೋಂಥ ಕಾಳು ಹೇಗೋಯಿತು ಅದನ್ನು ತೊಗೊಂಡು ಬ್ರೇಕ್ಫಾಸ್ಟ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಆ್ಯಕ್ಚುಲಿ ನನಗೆ ಈ ಥರ ಎಲ್ಲ ಬೇಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೋಬೇಕು ಅಂದಾಗ ಫಸ್ಟ್ ನೆನಪಾಗೋದೆ ಎಗ್ಸ್ ನೆನಪಾಗತ್ತೆ. ಸೊ ಐ ಥಿಂಕ್ ಸೊ ಅವತ್ತು ಸ್ಯಾಟರ್ಡೆ ಅಂದ್ಕೊಳ್ತೀನಿ. ಸ್ಯಾಟರ್ಡೆ ಎಗ್ಗೆಲ್ಲ ತಿನ್ನೋದಿಲ್ಲಲ್ಲ, ಹಾಗಾಗಿ ಈ ಥರ ತೊಗೊಂಡೆ. ನೆಕ್ಸ್ಟು ಬ್ರೇಕ್ಫಾಸ್ಟ್ ಆದಮೇಲೆ ಆ್ಯಪಲ್ ಸೈಡರ್ ವಿನೆಗರ್ ತೊಗೊಳ್ತಾ ಇದ್ನಲ್ಲ, ಸೊ ಇವತ್ತು ಮಿಸ್ ಆಯಿತು. ಸೊ ಹಾಗಾಗಿ ಇವತ್ತು ತೊಗೊಂಡಿರಲಿಲ್ಲ. ಊಟ ಬಂದುಬಿಟ್ಟು ಏನು ತೊಗೊಂಡೆ ಅಂದರೆ ಜೋಳದ ರೊಟ್ಟಿ. ಆ್ಯಂಡ್ ಆಲ್ಮೋಸ್ಟ್ ನಮ್ಮ ಮನೇಲಿ ಡೈಲಿ ಜೋಳದ ರೊಟ್ಟಿ ಮಾಡ್ತೀವಿ. ಸೊ ಮಧ್ಯಾಹ್ನ ಜೋಳದ ರೊಟ್ಟಿ ಇರುತ್ತೆ. ಅದ್ರ ಜೊತೆಗೆ ನಾನು ಬೆಂಡೆಕಾಯಿ ಫ್ರೈ ಮಾಡಿದ್ದೆ. ಆ್ಯಂಡ್ ಸ್ವಲ್ಪ ದಾಲು, ಎಲ್ಲ ಸೊಪ್ಪು ಹಾಕಿ ಮಾಡಿರೋಂಥ ದಾಲ್. ಇದು ಲಂಚ್ ಆಗಿತ್ತು. ಸೌತೆಕಾಯಿ, ಕ್ಯಾರೆಟ್ ಈ ಥರದ್ದು ಇನ್ ಬಿಟ್ವೀನ್ ನನಗೆ ಏನಾದರೂ ಹೊಟ್ಟೆ ಹಶ್ವಾದಾಗ ಎಲ್ಲ ತಿನ್ನಬೇಕು ಅನಿಸಿದಾಗ ತಿಂದಿರ್ತೀನಿ. ಬಟ್ ಕಂಪಲ್ಸರಿಯಾಗಿ ಒಂದು ಕ್ಯಾರೆಟ್, ಒಂದು ಸೌತೆಕಾಯಿ ಅಂತೂ ತೊಗೊಳ್ತಿರ್ತೀನಿ ಡೈಲಿ. ಆ್ಯಂಡ್ ಈವ್ನಿಂಗ್ ಸಾಯಂಕಾಲ ಆದರೆ ಮನೇಲಿ ಏನಿದೆ ಅಮ್ಮ, ಹೊಟ್ಟೆ ಹಶ್ವಾಗ್ತಿದೆ, ಏನಾದರೂ ಕೊಡು ತಿನ್ನೋದಕ್ಕೆ ಅಂತ ಕೇಳ್ತಿರ್ತಾರೆ ಮಕ್ಕಳು. ಸೊ ಅವ್ರಿಗೂ ಹೆಲ್ದಿಯಾಗಿ ಆ್ಯಂಡ್ ನನಗೂ ಸ್ನ್ಯಾಕ್ಸ್ ಟೈಮಿಗೆ ಹೆಲ್ಪ್ ಆಗೋ ಥರ ಏನಾದರೂ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಇದು ಅಂತೂ ಹಸಿದೇ ತಿಂದುಬಿಡ್ತಾರೆ ಮನೆಯಲ್ಲಿ. ಲಡ್ಡು, ಆರಾಧ್ಯ ಉರಿದೇ ಇದ್ರೂ ಪರವಾಗಿಲ್ಲ, ಮಖಾನಗಳು ಕಾಣಿಸ್ಬಿಟ್ರೆ ಅಂತೂ ನಾನು ಹೇಗೋ ಹೆಲ್ದಿ ಎಲ್ಲ ಹೋಗಲಿ ತಿನ್ನಲಿ ಬಿಡು ಅಂತ ಸುಮ್ಮನೆ ಆಗಿರ್ತೀನಿ. ಸೊ ಮಖಾನ ತೊಗೊಂಡು
ಇದನ್ನು ನಾನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಮಖಾನಲ್ಲಿ ನಮಗೆ ಲೋ ಕ್ಯಾಲರಿ ಇರುತ್ತೆ, ಹಾಗೆ ಹೈ ಕ್ಯಾಲ್ಶಿಯಮ್ ಮತ್ತು ಪ್ರೋಟೀನ್ ಸಿಗುತ್ತೆ, ಫೈಬರ್ ಸಿಗುತ್ತೆ. ಮಕ್ಕಳ ಬೆಳವಣಿಗೆಗೆ ತುಂಬ ಅವಶ್ಯಕತೆ. ಆ್ಯಂಡ್ ಯಾರಿಗೆ ಅಂದರೆ ಬಾಣಂತನ ಟೈಮಲ್ಲಿ ನಮಗೆ ಮೇಯ್ನಾಗಿ ಕ್ಯಾಲ್ಶಿಯಮ್ ಬೇಕು ಅಂತ ಸಪ್ಲಿಮೆಂಟ್ಸ್ ಕೊಡ್ತಾರೆ ಡಾಕ್ಟರೆಲ್ಲ. ಸೊ ನೀವೇನು ಮಾಡಿ ಅಂದರೆ ಈ ಡೈಲಿ ಒಂದು ಇಡಿಯಷ್ಟಾದರೂ ಯೂಸ್ ಮಾಡ್ಕೊಳ್ಳಿ ಈ ಮಖಾನನ, ಯಾಕಂದರೆ ಕ್ಯಾಲ್ಶಿಯಮ್ ಜಾಸ್ತಿ ಸಿಗುತ್ತೆ ಇದರಲ್ಲಿ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಈವನ್ ಚಿಕ್ಕ ಮಕ್ಕಳು ಬೇಬೀಸ್ ಇರ್ತಾರೆ ನೋಡಿ, ಅವ್ರಿಗೂ ಈ ಫುಡ್ನ ಕೊಡ್ಬೋದು. ಮಖಾನ ಎಲ್ಲ ಪೌಡರ್ ಮಾಡಿಬಿಟ್ಟು ಅದನ್ನು ಗಂಜಿ ಥರ ಮಾಡಿಕೊಡ್ತಾರೆ, ತುಂಬ ಒಳ್ಳೆಯದು ಹೆಲ್ತ್ಗೆ. ಹಾಗಾಗಿ ಈ ಥರ ಫುಡ್ಗಳನ್ನ ಮಕ್ಕಳಿಗೆ ಅಟ್ಲೀಸ್ಟ್ ಡೈಲಿ ಕೊಡೋಕ್ಕಾಗಿಲ್ಲ ಅಂದ್ರೂ ಅವಾಗವಾಗಾದರೂ ಕೊಡಿ ಸ್ನ್ಯಾಕ್ಸ್ ಟೈಮಲ್ಲಿ. ನಾನೇನು ಮಾಡಿದ್ದೀನಿ ಅಂದರೆ, ನನಗೂ ಇಷ್ಟ ಈ ಥರ ಏನು ಕ್ಯಾರಮೆಲ್ ಮಖಾನ ಮಾಡ್ಕೊಂಡಿದ್ದೆ. ಹೇಳಿದ್ನಲ್ಲ, ಡ್ರೈ ರೋಸ್ಟ್ ಮಾಡಿಬಿಟ್ಟು ಅದನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ನೆಕ್ಸ್ಟು ಅದು ಸ್ವಲ್ಪ ತಣ್ಣಗಾಗಬೇಕು. ಅದಾದಮೇಲೆ ಒಂದು 2-3 ಸ್ಪೂನಷ್ಟು ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ, ಬೆಲ್ಲದ ಪೌಡರು. ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂಚೂರು ಕ್ಯಾರಮೆಲ್ ಮಾಡ್ಕೊತೀವಲ್ಲ ಆ ಥರ. ಮತ್ತು ತೀರಾ ಗಟ್ಟಿಗಾಗಬಾರ್ದು, ತೀರಾ ನೀರಿರಬಾರ್ದು. ಇದಕ್ಕೆ ಸ್ವಲ್ಪ ಎಳ್ಳು ಹಾಕ್ಬಿಟ್ಟು ಆಮೇಲೆ ಸ್ಟವ್ ಆಫ್ ಮಾಡಿಕೊಂಡು ನಾವು ಹುರಿದಿಟ್ಕೊಂಡಿರೋವಂಥ ಮಖಾನ ಹಾಕಿ ಇದರಲ್ಲಿ ಮಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ. ಸೊ ಕಂಪ್ಲೀಟ್ ಒಂದು 5 ನಿಮಿಷ ಬಿಟ್ಟರೆ ತಣ್ಣಗಾಗ್ಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ, ತಿನ್ನೋದಕ್ಕೆ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಸ್ಪೆಷಲಿ ಹೇಳಿದೆಲ್ಲ ಆರಾಧ್ಯ ಮತ್ತು ಲಡ್ಡುಗೆ ಈ ಥರದ್ದು ಎಲ್ಲ ತುಂಬ ಇಷ್ಟಪಡ್ತಾರೆ. ಹಾಗಾಗಿ ನಾವು ಒಂದ್ಸಲ ಮಾಡಿ ಸ್ಟೋರ್ ಆರಾಮ್ ಮಾಡಿ ಇಟ್ಕೊಂಡ್ಬಿಡ್ಬೋದು. ಸ್ವಲ್ಪ ಕಾಸ್ಟ್ಲಿನೇ ಇವು ಮಖಾನ, ಬಟ್ ಹೆಲ್ತ್ ವೈಸ್ ನೋಡಿಕೊಂಡ್ರೆ ಹೆಲ್ದಿ ಫುಡ್ ತಿನ್ನೋದು ಲೈಕ್ ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಒಳ್ಳೆ ಫುಡ್ಗಳನ್ನ, ನ್ಯೂಟ್ರಿಷನ್ ಇರುವಂಥ ಫುಡ್ಗಳನ್ನ ತೊಗೊಂಡಾಗ ಮಾತ್ರ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ಇಲ್ಲ ನಾರ್ಮಲ್ಲೇ ಬರೀ ಸಾಕು ರೈಸು, ಬೇಳೆ, ಲೈಕ್ ಮನೆಯಲ್ಲಿ ಮಾಡುವಂಥ ಸಿಂಪಲ್ ಅಡುಗೆಗಳನ್ನೇ ತಿಂತೀವಿ ಅಂತಂದರೆ, ನಮಗೆ ಎಕ್ಸ್ಟ್ರಾ ಸೋರ್ಸ್ ಆಫ್ ನ್ಯೂಟ್ರಿಷನ್ ಬೇಕು ಅಂತಂದರೆ ಎಲ್ಲ ಥರದ್ದು ಫುಡ್ಡೂ ಇನ್ಕ್ಲೂಡ್ ಮಾಡ್ಕೋಬೇಕು ನಮ್ಮ ಏನು ಡೈಲಿ ಲೈಫ್ ಸ್ಟೈಲಲ್ಲಿ. ಆವಾಗ ಮಾತ್ರ ನಮಗೆ ಇಮ್ಯುನಿಟಿ ಪವರ್ ಆಗಿರ್ಬೋದು, ಅಥವಾ ಮಕ್ಕಳ ಬೆಳವಣಿಗೆಗೆ ಆ್ಯಂಡ್ ಅವ್ರ ಬೋನ್ ಹೆಲ್ತಿಗೆ ಆ್ಯಂಡ್ ಅವ್ರದ್ದು ಮೈಂಡ್ ಶಾರ್ಪ್ ಆಗೋದಕ್ಕೆ, ಸೊ ಪ್ರತಿಯೊಂದಕ್ಕೂ ಇಂಟರ್ ಕನೆಕ್ಷನ್ ಇದ್ದೇ ಇರುತ್ತೆ. ಹಾಗಾಗಿ ನಾವು ತೊಗೊಳ್ಳೋವಂಥ ಫುಡ್ ಅಟ್ಲೀಸ್ಟ್ ಸ್ವಲ್ಪ ಆದರೂ ಬೆಟರ್ ಇದ್ದರೆ ಚೆನ್ನಾಗಿ ಅಂತ ನಾನು ಹೇಳ್ತೀನಿ. ಆ್ಯಂಡ್ ನೋಡಿ ಎಷ್ಟು ಖುಷಿಯಾಗಿ ತಿಂತಾನೆ ಲಡ್ಡು, ನೀವೇ ನೋಡ್ತಾ ಇದ್ದೀರಲ್ಲ. ಆ್ಯಂಡ್ ಅವ್ನಿಗೊಂದು ಪ್ಲೇಟ್ ಫುಲ್ ಕೊಟ್ಬಿಡ್ತೀನಿ ಈ ಥರದ್ದೆಲ್ಲ ಮಾಡಿ ಇಟ್ಕೊಂಡಾಗ. ಸೊ ನಾನು ಈವ್ನಿಂಗ್ ಟೈಮಲ್ಲಿ ಒಂದು ಚಿಕ್ಕ ಬೌಲಷ್ಟು ಈ ಕ್ಯಾರಮೆಲ್ ಪಾಪ್ಕಾರ್ನ್ನ ತೊಗೊಂಡೆ. ನೆಕ್ಸ್ಟು ನೈಟ್ ಡಿನ್ನರ್ಗೆ ಏನು ಮಾಡಿಕೊಂಡೆ ಅಂದರೆ, ಈಗಂತೂ ಈ ಕಾಜು ಜೀರಾ ಫ್ರೈಡ್ ರೈಸ್ ಮನೇಲಿ ಎಲ್ಲರಿಗೂ ಫೇವ್ರೇಟ್ ಆಗಿಬಿಟ್ಟಿದೆ. ಅದು ತಿನ್ನೋದಕ್ಕೂ ಎಲ್ಲರೂ ಇಷ್ಟಪಡ್ತಾರೆ. ಆ್ಯಂಡ್ ಸ್ಪೈಸಿನೇ ಇರೋದಿಲ್ಲಲ್ಲ ಲಡ್ಡುಗೂ ಆರಾಧ್ಯಗೂ, ಅದನ್ನೇ ತಿನ್ನಿಸ್ಬೋದು ಅಂದ್ಬಿಟ್ಟು ನಾನು ಅದನ್ನೇ ಮಾಡ್ತಾಯಿದ್ದೀನಿ ಈಗ. ಸೊ ಅದನ್ನ ಸ್ವಲ್ಪ ಅದ್ರ ಜೊತೆಗೆ ಮಧ್ಯಾಹ್ನ ಮಾಡಿದ್ನಲ್ಲ ಬೆಂಡೆಕಾಯಿ ಫ್ರೈ, ಅದು ಆ್ಯಂಡ್ ಸೋಯಾ ಪನ್ನೀರ್ನ ಫ್ರೈ ಮಾಡ್ಕೊಂಡಿದ್ದೀನಿ ಪ್ರೋಟೀನ್ಗೆ ಸ್ವಲ್ಪ. ಅದನ್ನು ತರಿಸ್ಕೊಂಡಿದ್ನಲ್ಲ ನಾನು ಅಮೆಝಾನಿಂದ, ಚೆನ್ನಾಗೇ ಇದೆ, ಹೇಗಿರುತ್ತೋ ಅಂತ ಅಂದ್ಕೊಂಡಿದ್ದೆ. ಎಲ್ಲ ಥರದ ಡಿಶಸ್ಗೂ ನಾನು ಯೂಸ್ ಮಾಡ್ತಾಯಿದ್ದೀನಿ. ಲಿಂಕ್ ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ಲಿಂಕ್ ಕಳಿಸ್ತೀನಿ ನಿಮಗೆ. ಆ್ಯಂಡ್ ಇದಾಗಿತ್ತು ಡಿನ್ನರ್. ಈ ಥರ ಸಿಂಪಲ್ಲಾಗಿ ನನ್ನ ವೆಯ್ಟ್ ಲಾಸ್ ಜರ್ನಿ ನಡೀತಾ ಇದೆ ನೋಡಿ. ಆ್ಯಂಡ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಂತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ವಿಡಿಯೋಸ್ ಇಷ್ಟ ಆಗ್ತಾ ಇದ್ದಾವ ಆ್ಯಂಡ್ ಎಷ್ಟೊಂದು ಜನ ನೀವು ಫಾಲೋ ಮಾಡ್ತಾ ಇದ್ದೀರಾ. ಆ್ಯಂಡ್ ಆದಷ್ಟು ಬೇಗ ನಿಮ್ಮ ಜೊತೆ ಮಾತಾಡ್ತೀನಿ. ಬಾಯ್, ಟೇಕ್ ಕೇರ್.